ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್. ಇವರು ಬಂದು ಹಿಂಬಾಗಲಿನಿಂದ ಬಂದು ಅನುಭವಿಸ್ತಕ್ಕಂಥವ್ರು. ಇವರು ಬಂದು ಬಾಯಿ ಬಂದಾಗ ಮಾತಾಡ್ತಾರೆ. ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇವರು. ಸಂವಿಧಾನಕ್ಕೆ ಗೌರವ ಇಲ್ಲ ಇರ್ತಕ್ಕಂಥವ್ರು. ಸಂವಿಧಾನವನ್ನು ವಿರೋಧ ಮಾಡತಕ್ಕಂಥವ್ರು ಇವರು. ಸಾವರ್ಕರ್ ಇರ್ಬೋದು, ಗೋಲ್ವಾಲ್ಕರ್ ಇರ್ಬೋದು, ಸಂವಿಧಾನದ ಬಗ್ಗೆ ಗೌರವ ಇಲ್ಲದೇ ಮಾತಾಡಿರ್ತಕ್ಕಂಥವ್ರು. ಈ ಸಂವಿಧಾನ ಜಾರಿ ಆಗಬಾರದು ಅಂತಕ್ಕಂಥದ್ದು. ಇವರಿಗೆ ಪ್ರಗತಿ ಏನದೇ ಗೊತ್ತಿಲ್ಲ ಪಾಪ, ಅಭಿವೃದ್ಧಿ ಏನದೇ ಗೊತ್ತಿಲ್ಲ ಇವರಿಗೆ. ಬರೀ ಲೂಟಿ ಹೊಡೆಯೋದು ಅಷ್ಟೇ ಗೊತ್ತಿರೋದು ಇವರಿಗೆ. ನ್ಯಾಯ ಹಿಂಬಾಗಲಿಂದ ಬರೋದು ಅಷ್ಟೇ ಗೊತ್ತಿರೋದು. MLA ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಷ್ಟೇ ಗೊತ್ತಿರೋದು ಇವರಿಗೆ. ಜನರ ಆಶೀರ್ವಾದ ಪಡಿತಕ್ಕಂಥ ಯೋಗ್ಯತೆ ಇಲ್ಲ ಇವರಿಗೆ. ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರ್ತಕ್ಕಂಥ ಯೋಗ್ಯತೆ ಇಲ್ಲ. ಇವರು ನಮಗೆ ಪಾಠ ಹೇಳ್ಕೊಡದ, ದೇಶಭಕ್ತಿ ಬಗ್ಗೆ ಪಾಠ ಹೇಳದ. ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಡ್ಗೇವಾರ್ ಭಾಗವಹಿಸಿದ್ರ? 1925ರಲ್ಲಿ RSS ಪ್ರಾರಂಭ ಆಯಿತು. ಹುಟ್ಟಿತು RSS. ಇವರು ಯಾವತ್ತಾರು ಕೂಡ ಸ್ವಾತಂತ್ರ್ಯ ಹೋರಾಟದ ಏನ್ ತುದಿನಲ್ಲಿದ್ದಂತ ಸಂದರ್ಭ ಅವತ್ತೇನಾದ್ರೂ ಭಾಗವಹಿಸಿದ್ರ? ಹೆಡ್ಗೇವಾರ್ ಭಾಗವಹಿಸಿದ್ರ? ಗೋಲ್ವಾಲ್ಕರ್ ಭಾಗವಹಿಸಿದ್ರ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್. ಇವರು ಬಂದು ಹಿಂಬಾಗಲಿನಿಂದ ಬಂದು ಅನುಭವಿಸ್ತಕ್ಕಂಥವ್ರು. ಇವರು ಬಂದು ಬಾಯಿ ಬಂದಾಗ ಮಾತಾಡ್ತಾರೆ. ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇವರು. ಸಂವಿಧಾನಕ್ಕೆ ಗೌರವ ಇಲ್ಲ ಇರ್ತಕ್ಕಂಥವ್ರು. ಸಂವಿಧಾನವನ್ನು ವಿರೋಧ ಮಾಡತಕ್ಕಂಥವ್ರು ಇವರು. ಸಾವರ್ಕರ್ ಇರ್ಬೋದು, ಗೋಲ್ವಾಲ್ಕರ್ ಇರ್ಬೋದು, ಸಂವಿಧಾನದ ಬಗ್ಗೆ ಗೌರವ ಇಲ್ಲದೇ ಮಾತಾಡಿರ್ತಕ್ಕಂಥವ್ರು. ಈ ಸಂವಿಧಾನ ಜಾರಿ ಆಗಬಾರದು ಅಂತಕ್ಕಂಥದ್ದು. ಇತ್ತೀಚೆಗೆ ನಮ್ಮ ಅನಂತಕುಮಾರ್ ಹೆಗ್ಡೆ ಒಂದು ಮಾತು ಹೇಳಿದ್ದಾರೆ. ಮಿನಿಸ್ಟರ್ ಆಗಿದ್ದಾಗ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಅವತ್ತು ಮಂತ್ರಿ ಆಗಿದ್ರು ಅನಂತಕುಮಾರ್ ಹೆಗ್ಡೆ, ಮಂತ್ರಿ, ನರೇಂದ್ರ ಮೋದಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿ. ಅವ್ರ ಮೇಲೆ ಬಿಜೆಪಿ ಆಗಲಿ ನರೇಂದ್ರ ಮೋದಿ ಅವರಾಗ್ಲಿ ಕ್ರಮ ತಗೊಳ್ಳಿಲ್ಲ. ಅದರ ಅರ್ಥ ಅದು ಬಿಜೆಪಿಯ ನಿಲುವು, ಬಿಜೆಪಿ ಸರ್ಕಾರದ ನಿಲುವು ಅದು. ಸಂವಿಧಾನದ ಬಗ್ಗೆ ಇವ್ರಿಗೆ ಇರ್ತಕ್ಕಂಥ ಕಾಳಜಿ ಇವತ್ತು ಕೂಡ ಇಲ್ಲ. ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಕ್ಕಂಥವರು ಭಾರತೀಯ ಜನತಾ ಪಕ್ಷ.